ನಾನು ಯಾಕೆ ಹೇಗಿದ್ದೀರಾ ಕೇಳೋಣ ಅಂತ ಪ್ರಯತ್ನ ಮಾಡಿದೆ, ಆಮೇಲೆ ಸಿಕ್ಕಲೇ ಇಲ್ಲ ಅವರು. ಯಾಕೆ ಹಂಗಿದ್ರು, ಏನಾಯ್ತು ಗೊತ್ತೇ ಆಗಲಿಲ್ಲ. ಅವರು ಆಗಿರೋದಕ್ಕೆ ಕಾರಣ ಸಿಂಚನಗೆ ಅಭಾಷ ಮಾಡಿದ್ದಾರೆ. ಎಲ್ಲ ತುಂಬ ಬೇಜಾರು ಮಾಡ್ಕೋತೀರಾ ಅಂತ ಹೇಳಕ್ ಹೋಗ್ಲಿಲ್ಲ. ಸಂತು, ಏನ್ ಹೇಳ್ತಾ ಇದ್ಯಪ್ಪ ನೀನು? ಏನಾಯ್ತು? ಸಿಂಚನ ಸಿದ್ದು ಮನೆಯಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಕಾರ್ ಬಂದು ಡಿಕ್ಕಿ ಹೊಡಿ. ಅವಳು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದಂತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಷ್ಟರಲ್ಲಿ ಮಗು ಹೊಟ್ಟೆಲೆ ಸತ್ತೋಗಿತ್ತು. ಅದಕ್ಕೆ ಅವರಿಬ್ಬರು ನಮ್ಮ ಖುಷಿನ ಹಾಳು ಮಾಡೋದು ಬೇಡ ಅಂತ ನಮಗೆ ವಿಷಯ ಹೇಳದೆ ಮುಚ್ಚಿಟ್ಟಿದ್ದಾರೆ. ಅದು ಅಲ್ಲದೆ ಭಾವನ ಪೂಜೆ ಮುಗಿತಿದ್ದಾಗೆ ಪಾರ್ಟಿಗೆ ಬರದೆ ಸಿಂಚನ ನೋಡ್ಕೊಳ್ಳೋದಕ್ಕೆ ಹೋಗಿದ್ದಾಳೆ. ಹರೀಶ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇತ್ತೀಚೆಗೆ ಅವಳು ಯೋಚನೆ ಎಲ್ಲ ಇಲ್ಲ. ಏನ್ರಿ ಆಗ್ತಿದೆ ಇದೆಲ್ಲ? ಮಗು ಹುಟ್ಟತ್ತೆ ಅಂತ ನಮ್ ಸಿಂಚನ ಎಷ್ಟು ಸಂತೋಷವಾಗಿದ್ಲು. ಈಗ ಮಗುನ ಕಳ್ಕೊಂಡು ಯಾವ ಸ್ಥಿತಿಲಿ ಇರಬಹುದು? ಲಕ್ಷ್ಮಿ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಬೇಡ, ಒಂದು ಗ್ಲಾಸ್ ನೀರು ತಗೊಂಡಮ್ಮ. ಅಳಬೇಡ, ಸಮಾಧಾನ ಮಾಡ್ಕೋ. ಸ್ವಲ್ಪ ನೀರು ಕುಡಿ.